ಜೆಫ್ರಿ ಎಪ್ಸ್ಟೀನ್. ಈ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಈ ಕೇಸ್ ಅಷ್ಟು ಸಿಂಪಲ್ ಅಲ್ಲ. ನಾವು ಸ್ವಲ್ಪ ಆಳವಾಗಿ ನೋಡಿದ್ರೆ ಇದು ಒಬ್ಬ ವ್ಯಕ್ತಿಯ ಕಥೆಗಿಂತ ತುಂಬಾನೇ ದೊಡ್ಡದು ಅಂತ ಗೊತ್ತಾಗತ್ತೆ. ಇಲ್ಲಿ ಬೇರೆನೇ ವಿಷಯಗಳಿವೆ. ಅಂದ್ರೆ ಈ ಕೇಸ್ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ, ಅವನ ಸುತ್ತ ಇದ್ದ ಪವರ್, ದುಡ್ಡು, ಇನ್ಫ್ಲೂಯೆನ್ಸ್ ಇವುಗಳ ಬಗ್ಗೆ, ನಮ್ಮ ಜಸ್ಟಿಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡಿತು ಅನ್ನೋದ್ರ ಬಗ್ಗೆನೇ ಇಲ್ಲಿ ದೊಡ್ಡ ಪ್ರಶ್ನೆಗಳು ಹೇಳ್ತವೆ. ಇಲ್ಲಿಂದಾನೇ ಇಡೀ ವಿಷಯ ಕಾಂಪ್ಲಿಕೇಟೆಡ್ ಆಗೋದು. ಪವರ್, ಸೀಕ್ರೆಟ್ಸ್ ಮತ್ತೆ ಫೇಲ್ ಆದ ಒಂದು ಸಿಸ್ಟಮ್. ಇಡೀ ಕೇಸ್ ಈ 3 ಪಾಯಿಂಟ್ಗಳ ಸುತ್ತಾನೇ ಇರೋದು. ಸರಿ, ಹಾಗಿದ್ರೆ ನಮಗೆ ಫ್ಯಾಕ್ಟ್ಸ್ ಏನ್ ಗೊತ್ತಿದೆ, ಡಾಕ್ಯುಮೆಂಟ್ಸ್ ಏನ್ ಹೇಳುತ್ತೆ, ಯಾವ ಪ್ರಶ್ನೆಗಳಿಗೆ ಇವತ್ತಿಗೂ ಆನ್ಸರ್ ಸಿಕ್ಕಿಲ್ಲ? ಬನ್ನಿ ಒಂದೊಂದಾಗಿ ನೋಡೋಣ. ಫಸ್ಟ್ ಈ ಜೆಫ್ರಿ ಎಪ್ಸ್ಟೀನ್ ಯಾರು? ಅವನಿಗೆ ಇಷ್ಟೊಂದು ಪವರ್ ಎಲ್ಲಿಂದ ಬಂತು? ಅಲ್ಲಿಂದ ಶುರು ಮಾಡೋಣ. ಓಕೆ, ಎಪ್ಸ್ಟೀನ್ ಒಬ್ಬ ದೊಡ್ಡ ಫೈನಾನ್ಷಿಯರ್, ತುಂಬಾ ಶ್ರೀಮಂತ. ಆದ್ರೆ ಎಲ್ಲರ ತಲೆಯಲ್ಲಿ ಓಡೋ ಒಂದೇ ಪ್ರಶ್ನೆ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಇದಕ್ಕೆ ಇವತ್ತಿನವರೆಗೂ ಕ್ಲಿಯರ್ ಆದ ಆನ್ಸರ್ ಸಿಕ್ಕಿಲ್ಲ. ಅದೇ ದೊಡ್ಡ ಮಿಸ್ಟ್ರಿ. ಅವನತ್ರ ಪ್ರೈವೇಟ್ ಜೆಟ್, ಒಂದು ಸ್ವಂತ ಐಲ್ಯಾಂಡ್, ನ್ಯೂಯಾರ್ಕ್, ಫ್ಲೋರಿಡಾ, ಹೀಗೆ ಎಲ್ಲಾ ಕಡೆ ದೊಡ್ಡ ದೊಡ್ಡ ಪ್ರಾಪರ್ಟಿಗಳಿದ್ದು. ಈ ದುಡ್ಡೇ ಅವನ ಪವರ್ನ ಅತಿ ದೊಡ್ಡ ಸೋರ್ಸ್ ಆಗಿತ್ತು. ಅವನ ಪವರ್ಗೆ ಎರಡನೇ ಕಾರಣ ಅವನ ಕನೆಕ್ಷನ್ಸ್. ರಾಜಕಾರಣಿಗಳು, ಬಿಸ್ನೆಸ್ ಲೀಡರ್ಸ್, ಸೆಲೆಬ್ರಿಟಿಗಳು, ಹೀಗೆ ಪ್ರಭಾವಿ ಜನರ ಜೊತೆ ಅವನಿಗೆ ಲಿಂಕ್ ಇತ್ತು. ನೋಡಿ, ಇಲ್ಲಿ ಒಂದು ವಿಷಯ ನಾವು ಕ್ಲಿಯರ್ ಮಾಡ್ಕೋಬೇಕು. ಅವನ್ ಜೊತೆ ಕಾಂಟ್ಯಾಕ್ಟ್ ಇತ್ತು ಅಂದ ಮಾತ್ರಕ್ಕೆ ಎಲ್ರೂ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಆದ್ರೆ ಇಲ್ಲಿರೋ ಪ್ರಶ್ನೆ ಬೇರೆ. ಇಷ್ಟೊಂದು ಹೈ ಪ್ರೊಫೈಲ್ ಕನೆಕ್ಷನ್ಗಳೇ ಅವನನ್ನ ಇಷ್ಟು ವರ್ಷ ಕಾನೂನಿನಿಂದ ಬಚಾವ್ ಮಾಡಿತಾ ಅನ್ನೋದು. ಸರಿ, ಈಗ 2008ರ ಕೇಸ್ ಕಡೆ ಬರೋಣ. ಇಲ್ಲಿ ಒಂದು ಡೀಲ್ ನಡೆಯುತ್ತೆ. ಅದು ಯಾಕೆ ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು ಅಂತ ನೋಡೋಣ. 2005ರಲ್ಲಿ ಕೆಲವು ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ಅವನ ಮೇಲೆ ಸೀರಿಯಸ್ ಆರೋಪಗಳನ್ನ ಮಾಡ್ತಾರೆ. ಆದ್ರೆ 2008ರಲ್ಲಿ ಕೋರ್ಟ್ನಲ್ಲಿ ಒಂದು ವಿವಾದಾತ್ಮಕ ಡೀಲ್ ಆಗತ್ತೆ. ಅದರ ರಿಸಲ್ಟ್, ಅವನಿಗೆ ಸಿಕ್ಕಿದ್ದು ತುಂಬಾನೇ ಕಡಿಮೆ ಶಿಕ್ಷೆ. ಎಲ್ಲಿದ ವಿಷಯ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೋದು ನೋಡಿ. ಅವನ ಮೇಲೆ ಫೆಡರಲ್ ಲೆವೆಲ್ನ ಸೆಕ್ಸ್ ಟ್ರಾಫಿಕಿಂಗ್ ಚಾರ್ಜ್ಗಳು ಬೀಳ್ಬೇಕಿತ್ತು. ಆದ್ರೆ ಡೀಲ್ನಲ್ಲಾಗಿದ್ದು ಬರೀ ಸ್ಟೇಟ್ ಲೆವೆಲ್ ಚಾರ್ಜ್. ಶಿಕ್ಷೆ ಅಂದ್ರೆ ಕೆಲವು ತಿಂಗಳು ಜೈಲು, ಅದು ವರ್ಕ್ ರಿಲೀಸ್ ಮೇಲೆ, ಅಂದ್ರೆ ಹಗಲಲ್ಲಿ ಆಫೀಸ್ಗೆ ಹೋಗಿ ವಾಪಸ್ ಜೈಲಿಗೆ ಬರೋ ಥರ. ಈ ಡೀಲ್ ಒಂದು ದೊಡ್ಡ ಫೇಲಿಯರ್ ಅಂತ ಯಾಕೆ ಕರೀತಾರೆಂದ್ರೆ 3 ಕಾರಣಗಳು. 1, ಸೀರಿಯಸ್ ಆದ ಫೆಡರಲ್ ಚಾರ್ಜ್ಗಳನ್ನೇ ಕೈಬಿಡಲಾಯಿತು. 2, ವಿಕ್ಟಿಮ್ಸ್ಗೆ ಈ ಡೀಲ್ ಬಗ್ಗೆ ಸರಿಯಾಗಿ ಇನ್ಫಾರ್ಮ್ ಮಾಡಿರ್ಲಿಲ್ಲ. 3, ಅವನು ದೊಡ್ಡ ಶಿಕ್ಷೆಯಿಂದ ಸುಲಭವಾಗಿ ತಪ್ಪಿಸ್ಕೊಂಡ. ಸುಮಾರು 10 ವರ್ಷಗಳ ನಂತರ 2019ರಲ್ಲಿ ಈ ಕೇಸ್ ಮತ್ತೆ ರಿಓಪನ್ ಆಯಿತು. ಈ ಸಲನಾದ್ರೂ ನ್ಯಾಯ ಸಿಗಬಹುದು ಅಂತ ಎಲ್ರೂ ಒಂದ್ ಭರವಸೆ ಇಟ್ಕೊಂಡಿದ್ರು. ಹೌದು, 2019ರಲ್ಲಿ ಎಪ್ಸ್ಟೀನ್ನನ್ನ ಮತ್ತೆ ಅರೆಸ್ಟ್ ಮಾಡಿದ್ರು. ಈ ಸಲ ಮೊದಲಿಗಿಂತಾನೂ ತುಂಬಾನೇ ಸೀರಿಯಸ್ ಆದ ಫೆಡರಲ್ ಚಾರ್ಜ್ಗಳ ಮೇಲೆ. ಈ ನ್ಯೂಸ್ ಇಡೀ ಪ್ರಪಂಚದ ಅಟೆನ್ಷನ್ ತಗೊಂಡಿತ್ತು. ಈ ಸಲದ ಚಾರ್ಜ್ಗಳು ತುಂಬಾ ಗಂಭೀರವಾಗಿದ್ವು. ಸೆಕ್ಸ್ ಟ್ರಾಫಿಕಿಂಗ್, ಒಂದು ದೊಡ್ಡ ನೆಟ್ವರ್ಕ್ ನಡೆಸ್ತಾ ಇದ್ದ ಅನ್ನೋ ಆರೋಪ. ಹಾಗಾಗಿ ಅವನಿಗೆ ಬೇಲ್ ಕೂಡ ಸಿಗ್ಲಿಲ್ಲ. ಅಂದ್ರೆ ಟ್ರಯಲ್ ಶುರುವಾಗಿ ಮುಗಿಯೋವರೆಗೂ ಅವನು ಜೈಲಲ್ಲೇ ಇರ್ಬೇಕಾಗಿತ್ತು. ಎಲ್ಲರೂ ಒಂದು ದೊಡ್ಡ ಟ್ರಯಲ್ಗೆ ಕಾಯ್ತಾ ಇದ್ರು, ಸತ್ಯ ಹೊರಗೆ ಬರುತ್ತೆ ಅಂತ. ಆದ್ರೆ ಆಗಿದ್ದೇ ಬೇರೆ. ಜೈಲಿನಲ್ಲಿದ್ದ ಎಪ್ಸ್ಟೀನ್ ಇದ್ದಕ್ಕಿದ್ದ ಹಾಗೆ ಸತ್ತೋದ. ಇದ್ರಿಂದ ಉತ್ತರ ಸಿಗೋ ಬದಲು ಇನ್ನಷ್ಟು ಹೊಸ ಪ್ರಶ್ನೆಗಳು ಉಟ್ಕೊಂಡ್ವು. ಆಗಸ್ಟ್ 2019, ಎಪ್ಸ್ಟೀನ್ ಜೈಲಿನ ಸೆಲ್ನಲ್ಲಿ ಶವವಾಗಿ ಪತ್ತೆಯಾದ. ಅಫಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ಸೂಸೈಡ್. ಆದ್ರೆ ಅದು ನಡೆದ ರೀತಿ, ಇಲ್ಲಿಂದಾನೇ ನಿಜವಾದ ಡೌಟ್ಸ್ ಶುರುವಾಗೋದು. ಇವು ಕೇವಲ ಥಿಯೋರಿಗಳಲ್ಲ, ಇವೆಲ್ಲ ಡಾಕ್ಯುಮೆಂಟೆಡ್ ಫ್ಯಾಕ್ಟ್ಸ್. ರಿಪೋರ್ಟ್ಗಳ ಪ್ರಕಾರ ಜೈಲಿನ ಕ್ಯಾಮೆರಾಗಳು ವರ್ಕ್ ಆಗ್ತಿರ್ಲಿಲ್ಲ. ಗಾರ್ಡ್ಗಳು ಅವನನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ಬೇಕಿತ್ತು, ಆದ್ರೆ ಮಾಡಿರ್ಲಿಲ್ಲ. ಇಷ್ಟೆಲ್ಲ ಪ್ರೊಸೀಜರ್ ಫೇಲ್ಯೂರ್ಸ್ ಆದಾಗ ಜನರ ಡೌಟ್ಸ್ ಜಾಸ್ತಿ ಆಗೋದು ಸಹಜ. ಹಾಗಾಗಿ ಎಲ್ಲರ ಮನಸ್ಸಲ್ಲೂ ಬಂದ ಮೊದಲ ಪ್ರಶ್ನೆ, ಒಂದು ಹೈ ಸೆಕ್ಯೂರಿಟಿ ಫೆಡರಲ್ ಜೈಲ್ನಲ್ಲಿ ಹೀಗೆ ಆಗೋಕೆ ಹೇಗ್ ಸಾಧ್ಯ? ಇದು ಬರೀ ನಿರ್ಲಕ್ಷಣ ಅಥವಾ ಇದರ ಹಿಂದೆ ಬೇರೇನಾದೂ ಇದೆಯಾ? ಈ ಪ್ರಶ್ನೆಗೆ ಇವತ್ತಿಗೂ ಕ್ಲಿಯರ್ ಆನ್ಸರ್ ಇಲ್ಲ. ಅವನ ಸಾವಿನ ಜೊತೆಗೆ ಈ ಕೇಸ್ನ ಸತ್ಯ ಹೊರಬರೋ ದಾರಿನೇ ಒಂದ್ರೀತಿ ಕ್ಲೋಸ್ ಆಗಿ ಹೋಯ್ತು. ಸರಿ, ಹಾಗಾದ್ರೆ ಈ ಕೇಸು ಇವತ್ತಿಗೂ ಯಾಕೆ ಇಷ್ಟು ಇಂಪಾರ್ಟೆಂಟ್? ಇದ್ರಿಂದ ನಾವು ಏನ್ ಕಲಿಬಹುದು? ಈ ಕೇಸ್ ಕೆಲವು ದೊಡ್ಡ ಪಾಠಗಳನ್ನ ನಮಗೆ ಕಲ್ಸಿದೆ. ಮೊದಲನೇದಾಗಿ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಎರಡನೇದು, ವಿಕ್ಟಿಮ್ಸ್ ಮಾತನ್ನ ಕೇಳ್ಬೇಕು ಮತ್ತು ಅವರನ್ನ ಪ್ರೊಟೆಕ್ಟ್ ಮಾಡಬೇಕು. ಮೂರನೇದು, ನಮ್ಮ ಲೀಗಲ್ ಸಿಸ್ಟಮ್ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಓವರ್ಸೈಟ್ ಅನ್ನೋದು ತುಂಬಾನೇ ಮುಖ್ಯ ಅಂತ ಇದು ಪದೇ ಪದೇ ನೆನಪಿಸುತ್ತೆ.
ಸೊ ಕೊನೆಯದಾಗಿ ಹೇಳೋದಾದ್ರೆ ಇದು ಬರಿಯೊಬ್ಬ ವ್ಯಕ್ತಿಯ ಕ್ರೈಮ್ ಸ್ಟೋರಿ ಅಲ್ಲ, ಇದು ಪವರ್, ಸೈಲೆನ್ಸ್ ಮತ್ತು ಅಕೌಂಟಬಿಲಿಟಿಗಾಗಿ ನಡೆಯೋ ಒಂದು ಹೋರಾಟದ ಕತೆ. ಎಪ್ಸ್ಟೀನ್ ಕೇಸ್ ಅನ್ಫಿನಿಶ್ಡ್ ಜಸ್ಟಿಸ್ನ ಒಂದು ದೊಡ್ಡ ಸಿಂಬಲ್ ಆಗಿ ಉಳಿದಿದೆ. ಇಲ್ಲಿ ಉತ್ತರ ಸಿಗದ ಪ್ರಶ್ನೆಗಳಿವೆ, ಮತ್ತೆ ನ್ಯಾಯಕ್ಕಾಗಿ ಕಾಯ್ತಾ ಇರೋ ವಿಕ್ಟಿಮ್ಸ್ ನೋವು ಕೂಡ ಇನ್ನೂ ಜೀವಂತವಾಗಿದೆ.